ಹೌದು ವೀಕ್ಷಕರೇ, ಏನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಏನು ಮೊನ್ನೆನೇ ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿ LPG ಗ್ಯಾಸ್ ಕೊರತೆಯಿಂದಾಗಿ ಏನು ತೊಂದರೆ ಆಗಿತ್ತು ಅಂಥವರಿಗೆ ಏನು ಕರೆಂಟಿನ ಒಲೆಯನ್ನು ನೀಡುವ ಮುಖಾಂತರ ಭಾಳ ಸುದ್ದಿಯಾಗಿದ್ದರು. ಮತ್ತು ಈಗ ಬಂದಿರೋದೇ ಅದು ಆಟೋ ಚಾಲಕರ ಒಂದು ನೆರವಿಗೆ ಅಂತಲೇ ಹೇಳ್ಬೋದು. ಅದು ದರ್ಶನ್ ಅವರ ಒಂದು ವಿಚಾರದಿಂದ ಅಥವಾ ದರ್ಶನ್ ಅವರ ಒಂದು ಮಾಹಿತಿಯಿಂದಲೇ ಇದು ಆಗಿರುವಂಥದ್ದು ಅಂತಲೇ ಹೇಳ್ಬೋದು. ದರ್ಶನ್ ಅವರ ಒಂದು ಮಾರ್ಗಸೂಚನೆಯಿಂದ ವಿಜಯಲಕ್ಷ್ಮಿ ಅವರು ಈಗ ಆಟೋ ಚಾಲಕರ ನೆರವಿಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅದು ಆಟೋ ಚಾಲಕರ ಏನು ಒಕ್ಕೂಟ ಇದೆ, ಆ ಒಂದು ಆಟೋ ಚಾಲಕರ ಒಕ್ಕೂಟಕ್ಕೇ ಒಂದು 10 ಲಕ್ಷ ಘೋಷಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದು ಯಾಕಂತಂದರೆ ಈಗ ಬಡ ಕಾರ್ಮಿಕರ ಏನು ಬಡ ಆಟೋ ಚಾಲಕರು ಇದ್ದಾರಲ್ಲ, ಇಂಥವ್ರಿಗೆ ದಿನಸಿ ನೀಡ್ರಿ ಅಂತೇಳಿ ದರ್ಶನ್ ಅವರು ಒಂದು ಮಾರ್ಗಸೂಚಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ 10 ಲಕ್ಷ ನೆರವನ್ನು ಘೋಷಣೆ ಮಾಡಿ ವಿಜಯಲಕ್ಷ್ಮಿ ಅವರು ಒಂದು ಮಾನವೀಯತೆಯನ್ನು ಮೆರೆದಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ದರ್ಶನ್ ಅವರ ಒಂದು ಈ ರೀತಿ ಸಹಾಯಗಳು ಭಾಳ ಜನರಿಗೂ ಕೂಡ ಸ್ಫೂರ್ತಿ ಆಗ್ತಾಯಿದ್ದಾವೆ. ಯಾರ್ಯಾರು ತೋರಿಸಿ ಮಾಡುವಂಥ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಯಾರಿಗೂ ಗೊತ್ತಿಲ್ಲದೇ ಈ ರೀತಿ ಒಂದು ಸಹಾಯ ಮಾಡುವಂಥದ್ದು ನಿಜವಾಗ್ಲೂ ಇದು ಭಾಳ ಒಳ್ಳೆಯದಂತಲೇ ಹೇಳ್ಬೋದು. ಹಾಗಾಗಿ ಆಟೋ ಚಾಲಕರಿಗೆ ಭಾಳ ನೆರವಿಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ದರ್ಶನ್ ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಈ ರೀತಿ ಭಾಳ ಒಳ್ಳೆಯ ಕಾರ್ಯಗಳಿಗೆ ತೊಡಗಿದ್ದಾರೆ ಅಂತಲೇ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತೇಳಿ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಆಟೋ ಚಾಲಕರು ಕೂಡ ಒಳ್ಳೆಯದಾಗಲಿ, ಅವರ ಒಂದು ಬಡ ಒಂದು ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ, ದಿನಸಿ ತೊಗೊಳ್ಳಿ ಹಾಗಾಗಿ ಅಂತೇಳಿ ದರ್ಶನ್ ಅವರು ಕೂಡ ಒಂದು ಮಾರ್ಗಸೂಚನೆ ಕೊಟ್ಟು ವಿಜಯಲಕ್ಷ್ಮಿ ಅವರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ರೀತಿ ಸಹಾಯ ಮಾಡುವಂಥ ಒಂದು ಮನೋಭಾವ ದರ್ಶನ್ ಅವರಿಗೆ ಮಾತ್ರ ಇರುವಂಥದ್ದು ಅಂತೇಳಿ. ಮತ್ತು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ದರ್ಶನ್ ಅಭಿಮಾನಿಗಳಿದ್ದರೆ ಜೈ ಡಿ ವಾಸ್ ಅಂತೇಳಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ನಮಸ್ಕಾರ.